ದಾಂಡೇಲಿಯ ಅಂಬೇವಾಡಿ ನವಗ್ರಾಮದಲ್ಲಿರುವ ಆಶ್ರಯ ಮನೆಗಳ ಮಾಲೀಕತ್ವವನ್ನು ಅವರವರ ಹೆಸರಿಗೆ ಮಾಡಿಕೊಡುವಂತೆ ಆಗ್ರಹಿಸಿ ಬಿಜೆಪಿಯಿಂದ ಪ್ರತಿಭಟನೆ. ತಹಶೀಲ್ದಾರ್ ಮತ್ತು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗೆ ಮನವಿ ಸಲ್ಲಿಕೆ. ದಾಂಡೇಲಿ ತಾಲೂಕಿನ ಅಂಬೇವಾಡಿ ನವಗ್ರಾಮದಲ್ಲಿ 2003-2004 ಸಾಲಿನಲ್ಲಿ ಆಶ್ರಯ ಯೋಜನೆಯಡಿ ಹಂಚಿಕೆ ಮಾಡಲಾಗಿರುವ 720 ಮನೆಗಳಿಗೆ ಸಂಬಂಧಿಸಿದಂತೆ ಆಯಾಯ ಮನೆಗಳ ಆರ್ಟಿಸಿಯಲ್ಲಿ ಆಯಾಯ ಮನೆಗಳ ಮಾಲಕರ ಹೆಸರನ್ನು ನಮೂದಿಸಲು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಬಿಜೆಪಿ ನೇತೃತ್ವದಲ್ಲಿ ಇಂದು ಬುಧವಾರ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಅಂಬೇವಾಡಿ ನವಗ್ರಾಮದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. ಈ ಬಗ್ಗೆ ಅಂಬೇವಾಡಿ ಗ್ರಾಮ ಪಂಚಾಯತ್ ಪಿಡಿಒ ಅವರಿಗೆ ಲಿಖಿತ ಮನವಿಯನ್ನು ಸಲ್ಲಿಸಲಾಯಿತು. ನಂತರ ಅಲ್ಲಿಂದ ಅಂಬೇವಾಡಿಯಲ್ಲಿರುವ ತಾಲೂಕು ಆಡಳಿತ ಸೌಧಕ್ಕೆ ಬಂದು ತಹಶೀಲ್ದಾರರಿಗೆ ಮತ್ತು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಯವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಮನವಿಯಲ್ಲಿ ಅಂಬೇವಾಡಿ ನವಗ್ರಾಮದಲ್ಲಿ 720 ಮನೆಗಳನ್ನು ಹಂಚಿಕೆ ಮಾಡಿ 20 ವರ್ಷ ಕಳೆದಿದೆ. ಈ ಮನೆಗಳ ಹಕ್ಕುಪತ್ರ ನೀಡಿರುವ ಕರ್ನಾಟಕ ಸರ್ಕಾರ 20 ವರ್ಷ ಅವಧಿಯಲ್ಲಿ ಈ ಮನೆಗಳನ್ನು ಯಾರಿಗೂ ಪರಭಾರೆ ಮಾಡದಿರುವ ಬಗ್ಗೆ ಮಾಹಿತಿಯನ್ನು ನೀಡಿದ್ದರೂ ಕೆಲವು ಮಾಲೀಕತ್ವ ಹೊಂದಿರುವ ಮಾಲಕರು ತಮ್ಮ ಮನೆಗಳನ್ನು ಬೇರೆಯವರಿಗೆ ಪರಭಾರೆ ಮಾಡಿ ಹೋಗಿರುತ್ತಾರೆ. ಆದರೆ ಅಂಬೇವಾಡಿ ಗ್ರಾಮ ಪಂಚಾಯತ್ ಅಧಿಕಾರಿಗಳು 20 ವರ್ಷ ಕಳೆದರೂ ಈವರೆಗೆ ಆಶ್ರಯ ಮನೆಗಳ ಮಾಲೀಕತ್ವವನ್ನು ಅವರವರ ಹೆಸರಿಗೆ ಮಾಡದೇ ಇರುವುದರಿಂದ ಈ 720 ಮನೆಗಳ ಆರ್ಟಿಸಿಯಲ್ಲಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿಗಳ ಹೆಸರು ಇರುತ್ತದೆ. ಆದ್ದರಿಂದ ಮನೆಯ ದುರಸ್ತಿ ಇಲ್ಲವೇ ನವೀಕರಣ ಹಾಗೂ ಇನ್ನಿತರ ಕೆಲಸ ಕಾರ್ಯಕ್ಕಾಗಿ ಬ್ಯಾಂಕ್ ಸಾಲ ಹಾಗೂ ಇನ್ನಿತರ ಸೌಲಭ್ಯಗಳನ್ನು ಪಡೆಯಲು ತೀವ್ರ ತೊಂದರೆಯಾಗುತ್ತಿದೆ. ಆದ್ದರಿಂದ ಆಶ್ರಯ ಮನೆಗಳ ಮಾಲೀಕತ್ವವನ್ನು ಹೊಂದಿರುವ ಮತ್ತು ಖರೀದಿ ಮಾಡಿರುವವರ ಹೆಸರನ್ನು ಆಯಾಯ ಮನೆಗಳ ಆರ್ಟಿಸಿಯಲ್ಲಿ ನಮೂದಿಸಿ ಅವರಿಗೆ ಈ ಸ್ವತ್ತು ಮಾಡಿಕೊಡಬೇಕು. ಇದರಿಂದ ಅವರಿಗೆ ಸರ್ಕಾರದ ಯೋಜನೆಗಳು ಮತ್ತು ಮೂಲಭೂತ ಸೌಕರ್ಯಗಳನ್ನು ಪಡೆಯಲು ಅನುಕೂಲವಾಗುತ್ತದೆ. ಈ ಬಗ್ಗೆ ಸಾಕಷ್ಟು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಈವರೆಗೆ ಅಗತ್ಯ ಕ್ರಮವನ್ನು ಕೈಗೊಂಡಿರುವುದಿಲ್ಲ. ಇದರಿಂದ ಇಲ್ಲಿಯ ಜನತೆಗೆ ಬಹಳಷ್ಟು ತೊಂದರೆಯಾಗುತ್ತಿದೆ. ಈ ನಿಟ್ಟಿನಲ್ಲಿ ಈ ಬೇಡಿಕೆಯನ್ನು ತ್ವರಿತಗತಿಯಲ್ಲಿ ಈಡೇರಿಸಬೇಕೆಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ. ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಳದ ಅಧ್ಯಕ್ಷರಾದ ಬುಧವಂತಗೌಡ ಪಾಟೀಲ್, ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದ ಮಿಥುನ್ ನಾಯ್ಕ್, ಗಿರೀಶ್ ಟೋಸೂರ್, ಅಂಬೇವಾಡಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಬಿಜೆಪಿ ಶಕ್ತಿ ಕೇಂದ್ರದ ಮಾಜಿ ಅಧ್ಯಕ್ಷರಾದ ಬಸವರಾಜ ಹುಂಡೇಕರ್, ಯುವ ಮೋರ್ಚಾ ಅಧ್ಯಕ್ಷರಾದ ಪವನ್ ಕೊಣ್ಣೂರ್, ಪ್ರಮುಖರಾದ ಪುನೀತ್ ನಾಯ್ಕ್, ಸ್ಯಾಮ್ಯುಯಲ್, ಶಿವಾನಂದ್ ಹಿರೇಮಠ್, ರಾಜೇಶ್ ಮಳಗಲಿ, ಚಂದ್ರು ಮಲ್ಲನ್ನವರ್, ಅಮನ್ ದೀಪ್, ಪ್ರಶಾಂತ್ ಪತ್ತಾರ್, ಕಮಲಾಕರ್ ಕಂಬಾರ್, ಮಂಜುನಾಥ್ ಮಗುನೂರ್, ಕೃಷ್ಣ ಉಪ್ಪಾರ್, ರಾಜೇಶ್ ಬಾಂದೇಕರ್ ಹಾಗೂ ಗ್ರಾಮಸ್ಥರು ಮತ್ತು ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಮಸ್ಕಾರ. ಇವತ್ತು ನಾವು ಅಂಬೇವಾಡಿ ಗ್ರಾಮ ಪಂಚಾಯತ್ನ ನವಗ್ರಾಮದ ಕೆಲವು ಏನು 2004ರಲ್ಲಿ ಮನೆಗಳನ್ನು ಹಂಚಿಕೆ ಮಾಡಿದ್ರು. ಹೌದು, 20 ವರ್ಷ ಅವಧಿ ಮುಗಿದ 1.5 ವರ್ಷ ಆಗಿದೆ. ಇವತ್ತು ನಾವು ಅಂಬೇವಾಡಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮನವಿ ಕೊಟ್ಟು ಹಾಗೂ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಯವರಿಗೂ ಇವತ್ತು ನಾವು ಮನವಿ ಕೊಡ್ಲಿಕ್ಕೆ ಬಂದಿದ್ದೇವೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ. ಇದ್ರ ಅರ್ಜಿಯಲ್ಲಿ ಏನಿದೆ ಅಂತ ಹೇಳಿದ್ರೆ, ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ದಾಂಡೇಲಿ ತಾಲೂಕ್ ಪಂಚಾಯತ್ ಉತ್ತರ ಕನ್ನಡ ಜಿಲ್ಲೆ ಆಶ್ರಯ ಯೋಜನೆ ಅಡಿಯಲ್ಲಿ ನೀಡಿರುವ ಮನೆಗಳನ್ನು ಅವರವರ ಮನೆಯ ಮಾಲೀಕತ್ವ ಮಾಡಿಕೊಡುವ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಾಂಡೇಲಿ ತಾಲೂಕು ಅಂಬೇವಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ನವಗ್ರಾಮದಲ್ಲಿ 2003-4 ಸಾಲಿನಲ್ಲಿ ಆಶ್ರಯ ಯೋಜನೆಯಡಿಯಲ್ಲಿ ಸುಮಾರು 720 ಮನೆಗಳನ್ನು ಹಂಚಿಕೆ ಮಾಡಲಾಗಿತ್ತು. ಹಕ್ಕುಪತ್ರ ನೀಡಿರುವ ಮಾನ್ಯ ಕರ್ನಾಟಕ ಸರ್ಕಾರ 20 ವರ್ಷ ಅವಧಿಯಲ್ಲಿ ಯಾರಿಗೂ ಮಾರಾಟ ಮಾಡದಿರುವ ಹಾಗೆ ಮಾಹಿತಿಯನ್ನು ಕೊಟ್ಟರೂ ಕೆಲವು ಮಾಲೀಕತ್ವ ಹೊಂದಿರುವ ಮಾಲಕರು ತಮ್ಮ ಮನೆಗಳನ್ನು ಬೇರೆಯವರಿಗೆ ಮಾರಾಟ ಮಾಡಿ ಹೋಗಿರುತ್ತಾರೆ. ಆದರೆ ಅಂಬೇವಾಡಿ ಗ್ರಾಮ ಪಂಚಾಯತ್ ಅಧಿಕಾರಿಗಳು 20 ವರ್ಷ ಕಳೆದರೂ ಇನ್ನೂವರೆಗೆ ಮಾಲೀಕತ್ವ ಮನೆಗಳನ್ನು ಅವರ ಹೆಸರಲ್ಲಿ ಮಾಡಿಲ್ಲ. ಆದರೆ ಆರ್ಟಿಸಿಯಲ್ಲಿ 720 ಮನೆಗಳು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹೆಸರು ಇರುತ್ತದೆ. ದಯವಿಟ್ಟು ಆ ಹೆಸರನ್ನು ಅಮಾನತು ಮಾಡಿ ಮನೆಯ ಮಾಲೀಕತ್ವ ಹೊಂದಿರುವ ಮತ್ತು ಖರೀದಿ ಮಾಡಿರುವ ಹೆಸರನ್ನು ಆರ್ಟಿಸಿಯಲ್ಲಿ ನಮೂದಿಸಿ ಅವರಿಗೆ ಈ ಸುತ್ತು ಮಾಡಿಕೊಡಬೇಕು. ಇದರಿಂದ ಅವರಿಗೆ ಸರ್ಕಾರದ ಯೋಜನೆಗಳು ಮತ್ತು ಮೂಲಭೂತ ಸೌಕರ್ಯಗಳು ದೊರಕುವಂತಾಗಬೇಕು. ಅವರಿಗೂ ಕೂಡ ತಮ್ಮ ಸ್ವಂತ ಮನೆ ಕಟ್ಟಿಕೊಳ್ಳಲಿಕ್ಕೆ ಬ್ಯಾಂಕ್ ಲೋನ್ ದೊರಕುತ್ತದೆ. ದಯವಿಟ್ಟು ಇದನ್ನು ತಾವು ಪರಿಗಣಿಸಿ ಆ ಬಡ ಕುಟುಂಬಗಳಿಗೆ ಸಹಾಯ ಮಾಡಬೇಕಾಗಿ ತಮ್ಮಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ವಿನಂತಿಯನ್ನು ಮಾಡಿಕೊಳ್ಳುತ್ತೇವೆ. ಧನ್ಯವಾದಗಳು. ಈಗಾಗಲೇ 2004ರಲ್ಲಿ ಆಗಿದೆ. ಅವನ್ನೆಲ್ಲ ಈಗಾಗಲೇ ನಮ್ಮ ಗ್ರಾಮ ಪಂಚಾಯತ್ PDO ಅವರು ಈಗಾಗಲೇ ಪ್ರತಿಯೊಂದು ತಾವು ಎಷ್ಟು ಮಂದಿ ಪ್ರಸ್ತಾವನೆಗಳು ಕೊಟ್ಟಿದ್ದೀರಿ, ಇಂಡಿವಿಜುವಲ್ ಆಗಿ ಎಲ್ಲನೂ ತಯಾರು ಮಾಡಿ ನಾವು ತಹಶೀಲ್ದಾರ್ ಆಫೀಸಿಗೆ ಸಲ್ಲಿಸಬೇಕಾಗಿದೆ. ಅವೆಲ್ಲ ನಮ್ಮ ಕಡೆ ಬಂದ ಮೇಲೆ ಒಂದು 2-3 ದಿವಸದಲ್ಲಿ ನಾನು ಕಳಿಸ್ಕೊಡ್ತೇನೆ ತಹಶೀಲ್ದಾರ್ಗೆ. ನಿಮ್ಮ ಅಲ್ಲೇನು ತಹಶೀಲ್ದಾರಿಂದ ಕೆಲಸ ಮಾಡಿಸಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆದಷ್ಟು ಬೇಗನೆ ಮಾಡಿಕೊಳ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತೀವಿ. ಮಾಡ್ತೀವಿ. ಅವರು ರೆಡಿ ಮಾಡ್ತಿದ್ರು. ಈಗೇನ್ ಗೊತ್ತಾ, ಮೂಲ ಮಾಲೀಕ ಇರ್ತಾರ, ಅವರೇ ಇರ್ತಾರೆ, 20 ವರ್ಷ ವಾಸವಾಗಿರ್ತಾರ. ಅವ್ರ ಕೆಲಸ ಸಣ್ಣ ಡಾಕ್ಯುಮೆಂಟ್ಸ್ ಮಿಸ್ಟೇಕ್ ಅದಾವ. ಆಧಾರ್ ಕಾರ್ಡ್ ಅಲ್ಲಿ ಅಂತ ತಮ್ಮ ಹೆಸರು ತಪ್ಪಾಗಿದಾವೆ. ಅವ್ರು ಸರಿಪಡಿಸೋ ಟೈಮ್ ಕೊಡೋಕೆ ಬೇಡವ. ಈಗ ಅವ್ರು ಕೊಡ್ಲ ಮತ್ತೆ 1-2-3 ತಿಂಗಳು ಲೇಟ್ ಆಗುತ್ತೆ ಅವ್ರಿಗೆ. ಹಂಗಾಗ್ಬಾರ ಅಂತ ಹೇಳಿ ನಾವು ಟೈಮಿಂಗ್ ಕೊಟ್ಟಂಗೆ ಲೇಟ್ ಮಾಡ್ತಾ ಇರ್ಬೇಕು, ಬೇರೆ ಯಾವ್ದು.
ಏನು ಗೊತ್ತು ಮೂಲ ಮಾಲೀಕರು ತೀರ್ಕೊಂಡಿದ್ದಾರೆ ಅವ್ರು ವಾಟ್ಸಪ್ ಮಾಡಕ್ಕೆ ಟೈಮ್ ಬೇಕಾಗತ್ತೆ ವಾಟ್ಸಪ್ ಪತ್ರಕ್ಕೆ ತಂದು ಕೊಟ್ಟರೆ ನಾವು ನೆಕ್ಸ್ಟ್ ಅವ್ರಿಗೆ ವಾಟ್ಸಪ್ ಮಾಲೀಕರು ಇರ್ತಲ್ಲ ಅವ್ರ ಹೆಸರು ಅಡಿಷನಲಿ ನಮೂದು ಮಾಡಬೇಕಾಗತ್ತೆ ಇಲ್ಲಿಕಂದ್ರೆ ಆಗೋದಿಲ್ಲ ನಾವು ಹಾಗಾಗಿ ಕೆಲವೊಂದು ಜನ ಬಂದು ಡಾಕ್ಯುಮೆಂಟ್ಸ್ ಎಲ್ಲ ಹೊಳೆ ತೊಗೊಂಡು ಹೋಗಿ ಕಳಿಸ್ಕೊಡ್ತಾ ಇದೀವಿ ನಾವು ಹಿಂಗಾಗಿ ಲೇಟ್ ಆಗುತ್ತೆ ಹೊರತು ಬೇರೆ ಯಾವ ದೇಶ ಇಲ್ಲ. ಎಷ್ಟು ಬಂದಿದೆ ಮಾತ್ರ ಮೊದಲು ಸ್ವಲ್ಪ ಮಾಡಿ Yes, yes, ಅದನ್ನ ಅದೇ ಜನರಿಗೆ ಗೊತ್ತಾಗುತ್ತೆ ಕೆಲಸ ಆಗ್ತಾ ಇದೆ ಅನ್ಕೊಳ್ಳಿ ತಾವು ಬೇಗನೆ ಮಾಡ್ಕೊಂಡು ತಮ್ಮ ಜನ ಲೇಟ್ ಮಾಡ್ತಾರೆ ನಾವೇ ಮನೆ ಹೋಗಿ ನಾವು ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದ ಅರ್ಜಿ ಎಷ್ಟು ನಿಮ್ ಕಡೆ? Yes, yes, ಹೌದು. ಅದ್ ಕೇಳ್ತಾ ಇದ್ದೀವಿ. ಮತ್ತೆ ಇನ್ನು ಎಷ್ಟು ಬರ್ಬೇಕು? ಓಕೆ ಓಕೆ ಅದ್ ಕೇಳ್ತಾ ಇದ್ದೀವಿ. ಎಷ್ಟು ಅರ್ಜಿ ಬಂದ ನಿಮ್ ಕಡೆ? ಈಗ ಆಲ್ರೆಡಿ ಏನ್ ಗೊತ್ತದ ಒಂದು 600 ಅರ್ಜಿ ಬಂದವು 600 ಅರ್ಜಿಗಳು ಕೆಲವೊಂದು ಡಾಕ್ಯುಮೆಂಟ್ಸ್ ಮಿಸ್ಟೇಕ್ಸ್ ಅದಾವ ಅವ್ರಿಗೆ ನಾವು ಹೇಳಿದೀವಿ ಈಗ ಸರಿಯಾಗಿರೋದಂತ 320 ಇವು ಸರಿ ಇದಾವೆ ಈಗ ನೀವು ಹೇಳಿದ್ರೆ ಅವನೇ ನಾವು ಕಳಿಸ್ಕೊಡ್ತೀವಿ ಉಳಿಕೆದಿಂದ ನೆಕ್ಸ್ಟ್ ಕಳಿಸ್ ಹೋಗೋಣ ಯಾಕಂದ್ರೆ ಡಾಕ್ಯುಮೆಂಟ್ಸ್ ಮಿಸ್ಟೇಕ್ ಇರೋದ್ರಿಂದ ನಾವು ಏನು ಮಾಡೋಕ್ಕಾಗಂಗಿಲ್ಲ ಈಗ ಅಲ್ಲಿ ಹೋದ್ರಪ್ಪ ಅಂತ ತಕ್ಷಣ ರಿಜೆಕ್ಟ್ ಮಾಡಿ ಕಳಿಸ್ಬಿಡ್ತಾರೆ ಮತ್ತೆ ಅವ್ರು ಫಸ್ಟ್ ಇಂದ ಪ್ರೊಸೆಸ್ ಮಾಡಬೇಕಾಗತ್ತೆ ಹಿಂಗಾಗಿ ಏನಪ್ಪ ನಾವು ಇಲ್ಲಿ ಹಂತದಲ್ಲಿ ಏನಪ್ಪ ಅಂತ ನಾವು ಅಧ್ಯಕ್ಷ ಎಲ್ಲ ಮಾತಾಡ್ಕೊಂಡು ಏನು ಮಾಡಿದ್ವಿ ಇಲ್ಲಿಂದ ಸರಿಪಡಿಸ್ಕೊಂಡು ಕೆಲಸ ಒಂದು ನ್ಯಾಯಯುತವಾದಂತ ಅವ್ರಿಗೆ ಅನುಕೂಲ ಮಾಡ್ಕೊಡೋಣ ಈಗ ಮಾಲೀಕರು ಇರ್ತಾರ ಆಲ್ರೆಡಿ ಎಲ್ಲ ಅದಾವ ಮನೆ ಕಟ್ಕೊಂಡು 20 ವರ್ಷದಿಂದ ಪಾಪ ಅವ್ರಿಗೆ ಡಾಕ್ಯುಮೆಂಟ್ ಸಣ್ಣ ಮಿಸ್ಟೇಕ್ ಇಂದಾಗಿ ಮತ್ತೆ ಹೊಳೆ ಲೇಟ್ ಆಗೋದು ಬೇಡ ಮತ್ತೆ ಹೊಳೆ 6 ತಿಂಗಳು ಲೇಟ್ ಆಗೋದು ಬೇಡ ಅಂತ ಕೇಳಿ ನಾವು ಲೇಟ್ ಮಾಡಿರೋದು ನಿಮ್ ಲೆಕ್ಕದ 320 ಓಕೆ ಓಕೆ ಅಲ್ಲ ಇನ್ನು ಬರುವಂತ ಕೆಲವಷ್ಟು ಮಿಸ್ಟೇಕ್ಸ್ ಇದಾವಲ್ಲ ನಾವು ಸರಿಪಡಿಸ್ಕೊಂಡು ನಾವು ಅವಕಾಶ ಕೊಟ್ಟಿವಿ ಟೈಮ್ ಕೊಟ್ಟಿದ್ದೀವಿ ಅವ್ರು ಇನ್ನೂ ಬಂದು ನೀವು ಕೊಡ್ತಾ ಇದಾರ ಕೆಲವಷ್ಟು ಬೇರೆ ಕಡೆ ಇದಾರ ಅವ್ರು ಫೋನ್ ಮಾಡಿ ಹೇಳಿದೀವಿ ಹಿಂಗಾಗಿ ತಡ ಆಗ್ತಾ ಇದೆ ಹೊರತು ಬೇರೆ ಯಾವ ಉದ್ದೇಶ ಇಲ್ಲ ಆದಷ್ಟು ಬೇಗ ನಿಮ್ಮ ಕೆಲಸ ನಾವು ಎಷ್ಟು ಸರಿ ಇದಾವಲ್ಲ ಅವ್ನು ಕಳಿಸ್ಕೊಡ್ತಾ ಇದ್ದೀವಿ ಲೆಟರ್ ಕೂಡ ಮಾಡಿದ್ದೀವಿ ಈಗ ನೋಡಿದ್ರಿ ಇವ್ರು ಬಸ್ ತೋರಿಸಿದ್ದೀನಿ ಲೆಟರ್ ಮಾಡಿದ್ವಿ ಸರಿ ನಂಬರ್ 2, 4 ಮತ್ತು 5 ಇದಾವೆ ಅವೆಲ್ಲ ಕಳಿಸ್ಕೊಟ್ಟು ಆದಷ್ಟು ಬೇಗ ನಾವು ರೆಡಿ ಮಾಡಿ ಎಷ್ಟು ಸಾಧ್ಯ ಆಗುತ್ತೆ ಸಾಧನೆಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ನಾವು ನಮ್ಮಲ್ಲಿ ವಿನಂತಿ ಮತ್ತೆ ಡಿಲೇ ಮಾಡಕ್ ಹೋಗ್ಬೇಡ್ರಿ. ಇಲ್ಲ ನಾವೇನ ಕಳಿಸಿ ರಿಶ್ಯೂ ಕಾಪಿ ಬೇಕಾದ್ರೆ ಬಸ್ ಕಳಿಸ್ಕೊಡ್ತೀವಿ ಎಲ್ಲ ರೆಡಿ ಐತಿ ಈಗ ಅವ್ರಿಗೆ ತೋರಿಸಿದ್ರೆ ಲೆಟರ್ ಕೊಟ್ಟು ತೋರಿಸಿದ್ದೀನಿ ಈಗ ನಾಳೆ ಕಳಿಸ್ಕೊಟ್ರೆ ರಿಶ್ಯೂ ಕಾಪಿ ಓಕೆ ನಾವು ಕಳಿಸ್ಕೊಡಿ.